ಮೀಸಲಾತಿ ಜಾರಿ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರಣಕ್ಕಾಗಿ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಮತ್ತೆ ನಮ್ಮ ಸ್ನೇಹಿತರೆಲ್ಲ ಅದನ್ನ ಮಾತಾಡಿದ್ದಾರೆ. ಈಗ ನಾನಾದರೂ ಹೇಳೋದೇನು ಅಂದರೆ, ಸಮುದಾಯವನ್ನ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಿರುವಂತಹ ಮಾದಿಗ ನಾಯಕರಿಂದನೇ ನಮಗೆ ಇಂಥದ್ದೊಂದು ದುಸ್ಥಿತಿ ಬಂದಿದೆ. ಯಾಕಂದರೆ ಕೇವಲ ಮತಕ್ಕಾಗಿ ಅಥವಾ ಅವರ ನಾಯಕತ್ವಕ್ಕೆ ವಿನಾಕಾರಣ. ಇನ್ನು ಒಂದೇನಾಗಿದೆ, ಮೀಸಲಾತಿಯನ್ನ ಏನು ಒಳ ಮೀಸಲಾತಿ ಅನ್ನೋಂಥದ್ದನ್ನ ನೆಪವಾಗಿ ಇಟ್ಕೊಂಡಂಥವ್ರು ಕೇವಲ ತಮಗೆ ಇಷ್ಟ ಬಂದಾಗ ತಮಗೆ ಅನುಕೂಲವಾಗಂಥ ಜಾಗಗಳಲ್ಲಿ ದಲಿತ ನಾಯಕರು ಅಂತ ಹೆಸರು ಹೇಳ್ಕೊಂಡೇನು ಇವತ್ತು ಚಲಾವಣೆಗೆ ಬರ್ತಾ ಇದ್ದಾರೆ. ಅವರು ಮೀರ್ ಸಾಧಕರ ಕೆಲಸ ಮಾಡ್ತಿದ್ದಾರೆ. ಮತ್ತು ಒಳ ಮೀಸಲಾತಿ ಅನ್ನೋಂಥದ್ದು ಏನಿದೆಯಲ್ಲ, ಇದನ್ನ ಇಟ್ಕೊಂಡು ತಮ್ಮ ಏನಿದ್ದಾರೆ ರಾಜ್ಯ, ಜಿಲ್ಲಾ, ತಾಲೂಕುಗಳಲ್ಲಿ ಬರುವ ಚುನಾವಣೆಗೆ ಈಗಾಗಲೇ ವೇದಿಕೆಗಳನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಥದ್ದೊಂದು ನೆಪವನ್ನು ಇಟ್ಟುಕೊಂಡು ಈ ಒಳ ಮೀಸಲಾತಿಯ ಈ ಹೋರಾಟವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಅಂಥ ಡೋಗಿ ನಾಯಕರನ್ನ, ಅಂಥ ವಿನಾಕಾರಣ ಈ ಜಾತಿಯನ್ನು ಬಳಸ್ಕೊಳ್ಳುವಂಥ ನಾಯಕರ ವಿರುದ್ಧ ದಯವಿಟ್ಟು ರಾಜ್ಯದ ಎಲ್ಲ ಮಾದಿಗರು ಎಚ್ಚೆತ್ಕೊಳ್ಬೇಕು. ಅಂಥವ್ರನ್ನ ಅಲ್ಲೇ ಕಂಡಲ್ಲಿ ಖಂಡಿಸುವಂಥ ಕೆಲಸ ಆಗಬೇಕು. ಇವತ್ತು ಆ ಮಾದಿಗರನ್ನ ಬರೀ ಇನ್ನೊಂದು ಯಾವುದೋ ಜಾತಿ ಅಂತ ನಾವೆಲ್ಲ ಹೇಳಿದ್ವಿ, ಅದು ಅಲ್ದಲ್ಲ. ಇವತ್ತು ಅದೇ ಮಾದಿಗರೇ ಅವರನ್ನು ಬಳಸ್ಕೊಳ್ಳೋಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ನಾವೇನು ನಿರಂತರವಾಗಿ ಈ ಒಳ ಮೀಸಲಾತಿ ವಿರುದ್ಧವಾಗಿ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ 30 ವರ್ಷಗಳಿಂದ ಹೋರಾಟವನ್ನು ಎಲ್ಲ ಪ್ರಾಮಾಣಿಕವಾದಂತಹ ದಲಿತ ನಾಯಕರು, ದಲಿತ ಸಂಘಟನೆಗಳು ಮಾಡ್ತಾ ಬಂದಿದ್ರು ಕೂಡ ಇನ್ನೂ ಜಾರಿಯಾಗಿಲ್ಲ ಅಂದರೆ ಅದು ನಮ್ಮಲ್ಲೇ ಇರುವಂಥ ಮೀರ್ ಸಾಧಕರಿಂದ ಆಗಿದೆ. ಅಂಥವ್ರನ್ನೆಲ್ಲ ಕೂಡ ನಾವು ರಾಜ್ಯಾದ್ಯಂತ ಧಿಕ್ಕರಿಸುವಂಥ ಕೆಲಸ ಅಂತ ಮಾಡಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಹಂತವಾಗಿ ಮೊನ್ನೆ ಹೆದ್ದಾರಿ ಆಯಿತು, ಇವತ್ತು ತಾಲೂಕು ಆಫೀಸ್ ಮುತ್ತಿಗೆ ಆಯಿತು. ಇನ್ನು ದಿನನಿತ್ಯ ಒಂದೊಂದು ಇಲಾಖೆಯನ್ನು ಬಂದ್ ಮಾಡುವಂಥ ಕಾರ್ಯಕ್ರಮ ಪ್ರತಿನಿತ್ಯ ಅದಾಗೋ ತನಕನೂ ಈ ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲ ಭಾಗಗಳಲ್ಲೂ ಕೂಡ ಇದು ಉಗ್ರವಾದಂಥ ಹೋರಾಟ ಆಗ್ತದೆ. ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದರ ಹೊಡೆತ ಏನು ಅಂತ, ಇದರ ಕಾವು ಏನು ಅಂತ ಮುಂದಿನ ದಿನಗಳಲ್ಲಿ ಮುಟ್ಟಿ ನೋಡ್ಕೊಳ್ಳೋಂಥ ಹೋರಾಟವನ್ನು ಈ ಸಮುದಾಯ ಮಾಡ್ತದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಹೇಳಕ್ ಬಯಸ್ತೇನೆ. ನಾವು ಕಾಂಗ್ರೆಸ್ ನಿರಂತರವಾಗಿ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೂ ಸಮೇತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸುವಲ್ಲಿ ನಮ್ಮ ಪಾತ್ರ ಪ್ರಮುಖ ಇದೆ. ಮಾದಿಗ ಜನಾಂಗದ ಪಾತ್ರ ಇಡೀ ರಾಜ್ಯದಲ್ಲಿ. ನಾವು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸಿದ್ರೆ ಅದರ ಲಾಭ ಬಲಗೈ ಸಮಾಜಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೇ ಪ್ರಭಾವಿಗಳು ಯಾರಪ್ಪ ಅಂತಂದ್ರೆ ಮಹದೇವಪ್ಪ, ಪರಮೇಶ್ವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ. ಅವ್ರನ್ನ ನಾವು ನಿರಂತರವಾಗಿ ಮತ ಹಾಕೋದ್ರ ಮುಖಾಂತರವಾಗಿ ಅವ್ರನ್ನ ಶಕ್ತಿಶಾಲಿಗಳನ್ನಾಗಿ ಮಾಡಿ ಅವರಿಂದ ನಾವು ರಾಜಕೀಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೀವಿ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಈ ಒಳ ಮೀಸಲಾತಿ 30 ವರ್ಷಗಳಿಂದ ಹೋರಾಟದ ಫಲವಾಗಿ ಸಿಕ್ಕಂತ ನಮ್ಮ ಒಳ ಮೀಸಲಾತಿ 30 ನಿಮಿಷದಲ್ಲಿ ನಮಗೆ ಮರಣ ಶಾಸನ ಆಗೋ ರೀತಿಯಲ್ಲಿ ಅವರು ತೀರ್ಮಾನ ಕೈಗೊಂಡಿದ್ದಾರೆ. ಕೂಡಲೇ 56,000 ಜನ ಉದ್ಯೋಗಿಗಳನ್ನ ಏನೀಗ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಈ ರಾಜ್ಯಪಾಲರು ಅಂಕಿತ ಆಗಿರ್ತಕ್ಕಂಥ ಕಾಯ್ದೆ ಆಗಿ ಏನು ಇವತ್ತು ರೂಪುಗೊಂಡು ಹೊರಗೆ ಬಂದಿದೆ, ಆ ಒಂದು ಕಾಯ್ದೆ ಒಳ ಮೀಸಲಾತಿ ಕಾಯ್ದೆ ಅಡಿಯಲ್ಲಿ ಅದನ್ನ ನೇಮಕ ಆಗಬೇಕು. ಅಲ್ಲೇವರೆಗೂ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಆಗ್ರಹ ಇದೆ, ಮಾದಿಗ ಜನಾಂಗದ ಪ್ರಾತಿನಿಧ್ಯದಲ್ಲಿ ಮಾದಿಗ ಜನಾಂಗವನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ ಮಾದಿಗರ ಕೂಟದಲ್ಲಿ ಮಂತ್ರಿಯಾಗಿರ್ತಕ್ಕಂಥ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಅವರು ಕೂಡಲೇ ತಮ್ಮ ಅಸಮರ್ಥತೆಯನ್ನ ಒಪ್ಪಿಕೊಂಡು ಧೀರವಾಗಿ ನೇಣು ಹಾಕಬೇಕು. ಯಾಕಂದ್ರೆ ದಲಿತರಲ್ಲಿ ವಿಶೇಷವಾಗಿ ಮಾದಿಗರ ಹಿತಾಸಕ್ತಿಯನ್ನ ಕಾಪಾಡೋದರಲ್ಲಿ ವಿಫಲಾಗಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪರಾಗಿರ್ಬೋದು, ಡೆಲ್ಲಿಯಲ್ಲಿ ಕೇಳಿದ್ರೆ SC ಅಂತಾರೆ, ಕರ್ನಾಟಕಕ್ಕೆ ಬಂದ್ರೆ ನಾವು ಬಲಗೈ ಅಂತಾರೆ. ಇಂಥ ರಾಜಕಾರಣಿಗಳಿಂದ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗೋದಿಲ್ಲ. ದಲಿತರನ್ನೇ
ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಮಾದಿಗ ಸಮಾಜವನ್ನ ಬಲಗೈ ಸಮಾಜದವರು ನಿರಂತರವಾಗಿ ಸ್ವತಂತ್ರ ಬಂದಾಗಿನಿಂದ ಇಲ್ಲಿಯವರೆಗೂ ತುಳ್ಕೊಳ್ತಲೇ ಬರ್ತಾ ಇದ್ದಾರೆ. ಈ